ದೇವನಹಳ್ಳಿ ಭೂ ಸ್ವಾಧೀನ ಕೇಸ್ ಈಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. 13 ಹಳ್ಳಿಯ ರೈತರ ಬಂಡಾಯದಿಂದ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ ಬೀಸೋ ದೊಣ್ಣೆಯಿಂದ ಪಾರಾಗೋ ಪ್ಲಾನ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಈಗ ಗ್ರೀನ್ ಬೆಲ್ಟ್ ಅಸ್ತ್ರ ಬಳಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನಿದು ಗ್ರೀನ್ ಬೆಲ್ಟ್? ಸಿದ್ದು ಅಸಲಿ ತಂತ್ರ ಏನು? ನೀವೇ ನೋಡಿ. ಸರ್ಕಾರಕ್ಕೆ ತಲೆನೋವಾದ ದೇವನಹಳ್ಳಿ ಭೂ ಸ್ವಾಧೀನ ಕೇಸ್. ರಿಯಲ್ ಎಸ್ಟೇಟ್ ಮಾಫಿಯಾ ಆರೋಪಕ್ಕೆ ಸಿದ್ದು ಟಗ್ಗ. ಹಸಿರು ವಲಯದ ಮೂಲಕವೇ ಚೆಕ್ ಮೇಟಿಟ್ರ ಸಿಎಂ. ಏನಿದು ಸಿಎಂ ಗ್ರೀನ್ ಬೆಲ್ಟ್ ಪ್ಲಾನ್? ಹಾದಿ ಕ್ಲಿಯರ್ ಆಯ್ತಾ? ದೇವನಹಳ್ಳಿ ಭೂಸ್ವಾಧೀನ ಪ್ರಕರಣ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ರೈತರು. ಈ ಮಧ್ಯೆ ದೇವನಹಳ್ಳಿ ಭೂಸ್ವಾಧೀನ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಕೆಐಎಡಿಬಿಯಿಂದ ಏರೋಸ್ಪೇಸ್ ನಿರ್ಮಾಣಕ್ಕೆ ಸರ್ಕಾರ ಭೂಸ್ವಾಧೀನ ಮಾಡಿದೆ. ಆದರೆ ಸ್ಥಳೀಯ ರೈತರ ವಿರೋಧ ಹೆಚ್ಚಾದ ಹಿನ್ನೆಲೆ ನೀರಾವರಿ ಭೂಮಿ ಎಂದು 3 ಹಳ್ಳಿಗಳ 500 ಎಕರೆಯನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿತ್ತು. ಆದರೆ ಇದಲ್ಲದೆ ಉಳಿದ ಭೂಮಿಯನ್ನ ಪಡೆಯುವುದಕ್ಕೆ ತೆರೆಮರೆಯಲ್ಲಿ ಕಾಣದ ಕೈಗಳಿಂದ ರೈತರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂಬ ಗುಸುಗುಸು ಶುರುವಾಗಿದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಭೂಸ್ವಾಧೀನ ಕೈಬಿಡಲಾಗಿತ್ತು ಎಂಬ ಆರೋಪಕ್ಕೀಡಾಗುವ ಸಂಕಷ್ಟವು ಈಗ ಸರ್ಕಾರದ ಮುಂದಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಮಾಡಲಿದ್ದಾರೆ ಅಂತಾರೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್. 15ನೇ ತಾರೀಕಿಗೆ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಅದಲ್ಲ, ಈಗ ಅದನ್ನ ನಿನ್ನೆ ಸಭೆ ಆಗಿದ್ದನ್ನ ಇಲ್ಲಿ ಹೇಳಕ್ ಬರಲ್ಲ. ಮುಖ್ಯಮಂತ್ರಿಗಳು ಅದನ್ನ ನಮ್ಮ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನು ಚರ್ಚೆ ಮಾಡಿದ್ದಾರೆ. ಮಾಡಿ ಈಗ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ. ಇನ್ನು ಜುಲೈ 15ರಂದು ಅಂತಿಮ ಸುತ್ತಿನ ಸಭೆಯನ್ನ ಸಿಎಂ ನಡೆಸ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದು, ನಿನ್ನೆ ಕೆಲ ರೈತರು ಸಿಎಂ ಭೇಟಿಯಾಗಿದ್ದಾರೆ. ನಾವು ಯಾರಿಗೂ ಒತ್ತಾಯ ಮಾಡಲ್ಲ, ನಮಗೂ ರೈತರ ಪರ ಕಾಳಜಿ ಇದೆ. ಇನ್ನು ರಿಯಲ್ ಎಸ್ಟೇಟ್ ಮಾಫಿಯಾ ರೈತರನ್ನ ದಾರಿ ತಪ್ಪಿಸ್ತಿದೆಯಾ ಎಂಬುದಕ್ಕೆ ಅದರ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ. ಸಂಪೂರ್ಣ ಮಾಹಿತಿ ಇದೆ. ಯಾರು ಯಾರು ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದಾರೆ, ನಮ್ಮಂತಹ ರಾಜಕಾರಣಿಗಳ ಜಮೀನು ಎಷ್ಟಿದೆ ಎಲ್ಲ ಗೊತ್ತಿದೆ. ಕೆಲವರು ಜಮೀನು ಕೊಡೋದು ಬೇಡ ಅಂತಾರೆ, ಕೆಲವರು ಕೊಡ್ತೀವಿ ಅಂತಾರೆ. ಅವರು ಕೇಳುವ ಬೆಲೆಯನ್ನ ಕೊಡೋಕೆ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಎಲ್ಲವನ್ನ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಲ್ಲ. ಈಗ ಹೋರಾಟ ನಡೀತಾರಂಥದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ? ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗೇ ಉಳಿಬೇಕು ಅಂತೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿಯೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಒಟ್ನಲ್ಲಿ ದೇವನಹಳ್ಳಿ ತಾಲೂಕಿನ ಜಮೀನು ಭೂಸ್ವಾಧೀನದ ಗೊಂದಲಕ್ಕೆ ತೆರೆಮರೆಯಲು ಸಿಎಂ ಸಿದ್ಧವಾಗಿದ್ದಾರೆ. ಈಗಾಗಲೇ 2 ಸುತ್ತಿನ ಸಭೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಕೆಲವರು ಜಮೀನು ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ಇನ್ನಷ್ಟು ಕೆಲವರು ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದರ ಹಿಂದೆ ಕೆಲವೊಂದು ಕಾಣದ ಕೈಗಳು ಇದ್ದಾವೆ ಎಂದು ಹೇಳಲಾಗ್ತಿದೆ. ಅದಕ್ಕೆ ರೈತರ ಹಿತ ಕಾಪಾಡಲು ಸಿಎಂ ಗ್ರೀನ್ ಬೆಲ್ಟ್ ಘೋಷಣೆ ಮಾಡುವ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಇದು ಘೋಷಣೆಯಾದರೆ ನಿಜವಾದ ರೈತರಿಗೂ ನ್ಯಾಯ ಸಿಕ್ಕಂತೆ ಆಗುತ್ತದೆ ಅನ್ನುವುದು ಸರ್ಕಾರದ ಉದ್ದೇಶ. ಹೀಗಾಗಿ ನಾಡಿದ್ದು ನಡೆಯುವ ಸಭೆಯಲ್ಲಿ ಸಿಎಂ ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.